ಪ್ರಿಯ ಯೂಟ್ಯೂಬ್ ವೀಕ್ಷಕರಿಗೆ ಸರಸ್ವತಿ ಆರೋಗ್ಯ ಅಡುಗೆಗೆ ಸ್ವಾಗತ ಸುಸ್ವಾಗತ. ಇವತ್ತು ದೀಪಾವಳಿಗೆ ಕಜ್ಜಾಯ ಮಾಡುವ ವಿಧಾನ ಹೇಳ್ತೀನಿ. ಇದನ್ನು ಮಡಿಯಿಂದ ಮಾಡಬೇಕು. ಇದು ದೀಪಾವಳಿ ಹಬ್ಬ, ಲಕ್ಷ್ಮಿ ಅದೇನು ರಾಮನವಮಿ ಅದೆಲ್ಲ ಇರೋರಿಗೆ ಕೆಲವರಿಗೆ ಮಾತ್ರ ಇದು ಕಜ್ಜಾಯ ಪಾಕ ಕರೆಕ್ಟಾಗಿ ಬರುತ್ತೆ. ಅದು ಬಂದಿಲ್ಲ ಅಂದರೆ ಬೇರೆ ದಿನ ಮಾಡ್ಕೊಳ್ಳಿ. ಈ ಥರ ಮಡಿಯಿಂದ ಒಂದು ಪಾತ್ರೆಗೆ ಓಂ ನಮಃ ಶಿವಾಯ, ದೇವರ ನೆನಪಲ್ಲಿ ಸುಖ ಸಂಪತ್ತು ಆಯುಸ್ಸು ಆರೋಗ್ಯ ಸಮೃದ್ಧಿ ಜೀವನದಲ್ಲಿ ಎಲ್ಲರಿಗೂ ಬೆಳಕನ್ನು ಕೊಟ್ಟು ಕಾಪಾಡಿ ಅಂತ ಬೇಡಿಕೊಂಡು ಇದನ್ನು ಅರಿಶಿನ ಕೊಂಬು ಕೊಟ್ಟು ಈ ಥರ ಅಕ್ಕಿನ ಹಾಕಿ ನೆರಳಲ್ಲಿ ನೆನೆಸಿ ಅದನ್ನು ಮಿಕ್ಸಿನಲ್ಲಿ ರುಬ್ಬಿ ಪೌಡರ್ ಮಾಡಿ ಆಮೇಲೆ ಪಾಕ ತೆಗೆದು ಕಜ್ಜಾಯ ಮಾಡು. ಇದು 1 kg ಬೆಲ್ಲನ ಕುಟ್ಟಿ ಹಾಕಿರೋದು, ಚೂರು ನೀರು ಹಾಕಿರೋದು. ಈ ಥರ ಪಾಕ ತಗೊಂಡು ಆಮೇಲೆ ರುಬ್ಬಿಟ್ಟಿರೋ ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿ, ಇದಕ್ಕೆ ಗಸಗಸೆ, ಏಲಕ್ಕಿ, ಸ್ವಲ್ಪ ಏಲಕ್ಕಿ ಬಾಳೆಹಣ್ಣು ಹಾಕ್ತಾಯಿದ್ದೀನಿ ನಾನು. ಹಣ್ಣಾಗಿರೋದು ಏಲಕ್ಕಿ ಬಾಳೆಹಣ್ಣು 2 ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಎಣ್ಣೆನಲ್ಲಿ ಕರಿಯೋದು. ನೋಡಿ ವೀಕ್ಷಕರೇ, ಈ ಥರ ಪಾಕಕ್ಕೆ ರುಬ್ಬಿರೋ ಹಸಿಟ್ಟು, ಗಸಗಸೆ, ಎಳ್ಳು, ಬಾಳೆಹಣ್ಣು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಚೆನ್ನಾಗಿ ತಟ್ಟಿ ಎಣ್ಣೆಯಲ್ಲಿ ಬಿಡಬೇಕು. ಈ ಥರ ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಲಿ ತೆಗಿಬೇಕು. ನೋಡಿ ಈ ಥರ ಎಣ್ಣೆಯಲ್ಲಿ ನೋಡಿ ವೀಕ್ಷಕರೇ, ಕಜ್ಜಾಯ ರೆಡಿ ದೀಪಾವಳಿ ಹಬ್ಬಕ್ಕೆ. ನೋಡಿ ಈ ಥರ ಒಂದೊಂದೇ ತಟ್ಕೊಂಡು ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆರೋಗ್ಯವಾಗಿರಿ.